ಕೆಲವೊಮ್ಮೆ ಆ ಮಗು ಮುಂದೆ ಏನಾಗಬೇಕೆಂಬ ತಮ್ಮ ಕಲ್ಪನೆಯನ್ನು ಅಲ್ಲಿ ನಿಕ್ಷೇಪಿಸಿ ಹೆಸರಿಡುವುದು ಅಂತ ಉಂಟು. ಮಾರ್ತಂಡ ತೇಜ, ನಿನಗಿಟ್ಟ ಹೆಸರು ನಿನ್ನ ಲಕ್ಷಣವನ್ನು ಬಾಲ್ಯದಲ್ಲಿ ಕಂಡೇ ನಿನ್ನ ಅಪ್ಪ ಇಟ್ಟದ್ದಿರಬೇಕು. ನಿಜಾರ್ಥದಲ್ಲಿಯೂ ನಿನ್ನ ಮುಖದಲ್ಲಿ ಬಾನನ್ನು ಬೆಳಗುವಂತಹ ಸೂರ್ಯನೇ ಮನೆ ಮಾಡಿದ್ದಾನೇನು ಎಂಬ ಕಾಂತಿಯನ್ನು ಮೊದಲೇ ನಾನು ಗುರುತಿಸಿದ್ದೇನೆ. ಆದ್ರಿಂದಲೇ ನಿನ್ನನ್ನು ನಾನು ವಿಚಾರಿಸಿದ್ದು. ಅಲ್ಲದೇ ಇದ್ರೆ ಆಶ್ರಮದ ಪರಿಸರದಲ್ಲಿ ಹೋಗುವವರನ್ನೆಲ್ಲ ವಿಚಾರಿಸಬೇಕಾದ ಅಗತ್ಯ ನನಗೂ ಏನೂ ಇಲ್ಲ. ಪದ್ಮಶೇಖರ ನೃಪತಿಯ ಮಗ ಹೇಳ್ತಿ, ಪದ್ಮಶೇಖರ ನನಗೆ ಗೊತ್ತುಂಟ ಅಂತ ನೀನು ಕೇಳ್ತಿ. ನಿನ್ನ ಅಪ್ಪ ನನ್ನ ಕರಕಮಲ ಸಂಜಾತ, ನನ್ನ ಶಿಷ್ಯನ ಮಗ ನನ್ನ ಆಶ್ರಮಕ್ಕೆ ಬಂದಿದ್ದಾನೆ ಅಂತಾದ್ರೆ ಅದಕ್ಕಿಂತ ಮಿಗಿಲಾದ ಸಂತೋಷ ಬೇರೆ ಉಂಟೆ ಮಗು. ನನ್ನಪ್ಪ ನಿಮ್ಮ ಶಿಷ್ಯನ? ಹೌದಪ್ಪ. ಹೌದೇ ಸ್ವಾಮಿ? ಹಬ್ಬ, ಸಂತೋಷವಾಯಿತು ಸ್ವಾಮಿ. ಯಾಕಂದ್ರೆ ನಮ್ಮ ಅಪ್ಪನ ಗುರುಗಳೇ ನನಗೆ ಮಾತಾಡೋದು ಸಿಕ್ಕಿದ್ದಾರೆ ಎಂದಿದೆ. ಬಹಳ ಹಳೆಯ ಕಾಲದ ಆ ಮಿತ್ರತ್ವ ಅಥವಾ ಸಂಬಂಧವು ನಮ್ಮಲ್ಲಿ ಮತ್ತು ಬೆಳೆಯಿತು ಅಂತ ಅರ್ಥವಾಯಿತು. ಆಗ್ಲಿ ಸ್ವಾಮಿ, ಬರ್ತೇನೆ ನಾನು. ನಿಲ್ಲು, ನನಗೂ ಒಂದು ಅವಕಾಶ ಒದಗಿ ಬಂತು ಅಂತ ತಿಳಿಯುತ್ತೇನೆ. ನಿನ್ನ ಅಪ್ಪನಲ್ಲಿ ನಾನು ವಿದ್ಯೆಯನ್ನು ನಿಕ್ಷೇಪಿಸಿದ್ದೇನೆ. ಆ ಸಂತತಿಗೆ ಮುಂದಕ್ಕೂ ಸ್ವಲ್ಪ ಏನನ್ನಾದ್ರೂ ಕೊಡುವುದಕ್ಕೆ, ಕಾಣಿಕೆಯಾಗಿ ಕೊಡುವುದಕ್ಕೆ ನನಗೊಂದು ಅವಕಾಶ ಆಯ್ತು. ನಮ್ಮ ಅಪ್ಪ ಬೇಕಷ್ಟು ವಿದ್ಯೆಯನ್ನು ಸಂಪಾದನೆ ಮಾಡಿದ್ದಾರೆ ಗೊತ್ತುಂಟು. ಆದ್ರೆ ಅಪ್ಪ ನಮಗೆ ಏನು ಹೇಳಿಕೊಡ್ಲಿಲ್ಲ, ಗುರುಗಳಲ್ಲಿಗೆ ಕಳಿಸಿಟ್ಟಿದ್ದೆ. ಅದು ಹಾಗೆ ತಂದೆಯಾದವನ ಮಕ್ಕಳಿಗೆ ಹೇಳಿಕೊಟ್ರೆ ಪ್ರಯೋಜನ ಇಲ್ಲ. ವೈದ್ಯ ಎಷ್ಟು ಪರಿಣತ ವೈದ್ಯನೇ ಆದ್ರೂ ಅವನ ಮಗನ ರೋಗಕ್ಕೆ ಅವನ ಮದ್ದು. ಹಾಗೆ ಅಂತ ನಮ್ಮಲ್ಲಿ ವರ್ಷಕ್ಕೊಂದು ಸಲ ನಮ್ಮಲ್ಲಿ ಒಂದು ಸಭಾ ಕಾರ್ಯಕ್ರಮ ನಡೀತಾ ಇದೆ. ಆ ಸಭಾ ಕಾರ್ಯಕ್ರಮ ನಮ್ಮ ಅಪ್ಪನೇ ಇಳಿದು ಕತ್ತಿವರಸೆ ಪ್ರಯೋಗ ಉಪಸಂಹಾರಾದಿಗಳನ್ನು ಮಾಡೋದನ್ನು ನಾವು ಕಂಡಿದ್ದೇವೆ. ಹೌದಾ? ಅಂತಹ ವಿಕ್ರಮಿ ನಿಮ್ಮಪ್ಪ ನನ್ನಿಂದ ವಿದ್ಯಾಭ್ಯಾಸವನ್ನು ಮಾಡಿದವ. ನೀನು ಹೊರಟಿರುವ ಉದ್ದೇಶವನ್ನು ನನಗೆ ಹೇಳಿದಿ. ಈಗಾಗಲೇ ಕನ್ಯಾರ್ಥಿಗಳಾಗಿ ನಾವು ಹೀಗೆ ಬೇರೆ ಬೇರೆ ದಿಕ್ಕುಗಳಲ್ಲಿ ಹೊರಟಿದ್ದೇವೆ. ಭವಿಷ್ಯವನ್ನು ಸ್ವಲ್ಪ ಮಟ್ಟಿಗೆ ಯೋಚಿಸಿದಾಗ ನೀನು ಕೆಲವು ದಿನಗಳ ಮಟ್ಟಿಗೆ ನನ್ನ ಆಶ್ರಮದಲ್ಲಿ ಇರಬೇಕು. ಯಾಕೆ? ಆ ಮೂಲಕವಾಗಿ ನಿನ್ನ ಭವಿಷ್ಯ ಒಳ್ಳೆಯದಾಗುತ್ತದೆ. ನಿನ್ನಲ್ಲಿ ಏನನ್ನೋ ಒಂದನ್ನು ನಾನು ಇಡಬೇಕು, ಕೊಡಬೇಕು ಅಂತ ಉದ್ದೇಶ ಇದೆ. ನಿನ್ನ ಭವಿಷ್ಯತ್ತು, ನಿಮ್ಮ ಅರಸೊತ್ತಿಗೆ ಅರಸು ಮನೆತನದ ಭವಿಷ್ಯತ್ತು ಹೀಗೆ ಆಗುತ್ತದೆ ಎಂಬ ನನ್ನ ಕಲ್ಪನೆ ಸಾಕಾರಗೊಳ್ಬೇಕಿದ್ರೆ ನೀನು ಕೆಲವು ಕಾಲ ಇಲ್ಲಿ ಇರಬೇಕಪ್ಪ. ಸಂತೋಷ ಗುರುಗಳೇ. ನಮ್ಮ ಅಪ್ಪನ ಗುರುಗಳು ನೀವು ನನಗೆ ಭೇಟಿಯಾಗಿದ್ದೆ, ಸಿಕ್ಕಿದ್ದೀರಿ. ನನ್ನ ಅಪ್ಪನಿಗೆ ಉಪದೇಶ ಮಾಡಿದಂತಹ ಗುರುಗಳಿಂದ ನಾನು ಉಪದೇಶ ಮಾಡುವಂತಹ ಭಾಗ್ಯ ನನಗೆ ದೊರಕಿದ್ದು ತಿಳಿದ್ರೆ ಅದಕ್ಕಿಂತ ದೊಡ್ಡ ಪುಣ್ಯ ಬೇರೆ ಏನಿಲ್ಲ. ಸಂತೋಷ ಆಯ್ತು. ನನಗೂ ಒಂದು 2 ದಿವಸ ನಿಮ್ಮ ಸೇವೆ ಮಾಡಬೇಕು ಅಂತ ಆಸೆಯಾಗಿದೆ. ಆ ಭಾಗ್ಯವನ್ನು ಒದಗಿಸಿಕೊಳ್ಳಿ. ಒಳ್ಳೆಯದಪ್ಪ. ನಡೆದು ಮನ ಕುಳಿತಲ್ಲೋಳು ನುಡಿದ ತಾನೇ ನಕಟ ಅಕಟ ಕಟ ನಡೆದು ಮನ ಕುಳಿತಿ ತನ್ನಳು ನುಡಿದ ತಾನೇ ಕಟ ಹಿರಿಯನ ನುಡಿಯ ಕೇಳದೆ ಬಂದೆ ಓರ್ವನೇ